ಸಕಲೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಂಗಳೂರು ಅನ್ನುವಂಥ ಒಂದು ಗ್ರಾಮದಲ್ಲಿ ಮಧ್ಯಾಹ್ನ ಅರೌಂಡ್ 2:30 to 2:40 ಮಧ್ಯಗಡೆ ರೆಡ್ ಬರ್ಡ್ ಟ್ರೈನಿಂಗ್ ಅಕಾಡೆಮಿ ಅನ್ನುವಂಥ ಒಂದು ಟ್ರೈನರ್ ಏರ್ಕ್ರಾಫ್ಟು ಅದರಲ್ಲಿ ಇಬ್ಬರು ವ್ಯಕ್ತಿಗಳು ಟ್ರಾವೆಲ್ ಮಾಡ್ತಾಯಿದ್ರು. ಫ್ಲೈಟು ಕಲಬುರಗಿ ಟು ಬೆಳಗಾವಿ ಹೋಗ್ತಾ ಇರಬೇಕಾದ್ರೆ ಯಾವ ತಾಂತ್ರಿಕ ಕಾರಣಗಳಿಂದ ಅದು ಕೆಳಗಡೆ ಲ್ಯಾಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆ ಈ ಶುಗರ್ ಕೇನ್ ಕಟ್ ಮಾಡಿರುವಂಥ ಫೀಲ್ಡು ಅವರಿಗೆ ಗೋಲ್ಡನ್ ಬ್ರೌನ್ ಕಲರ್ ಕಂಡಿರೋದ್ರಿಂದ ಅದು ಫಸ್ಟ್ ಪ್ರಯಾರಿಟಿ ಲ್ಯಾಂಡಿಂಗ್ ಮಾಡಬೇಕು ಅಂತಂತ ಹೇಳಿ ಇಲ್ಲಿ ಲ್ಯಾಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಒಂದೆರಡು ಇಂಪ್ಯಾಕ್ಟಾಗಿ ಮೂರನೇ ಇಂಪ್ಯಾಕ್ಟಿಗೆ ಅದು ಪಲ್ಟಿಯಾಗಿ ಲ್ಯಾಂಡ್ ಆಗಿದೆ. ಸೊ ಇಲ್ಲಿದ್ದಂಥ ರೈತರನ್ನು ಕೂಡ ಮಾತಾಡಿಸಿದಾಗ ಅವರು ಶುಗರ್ ಕೇನ್ ಕಟ್ ಮಾಡ್ತಿರ್ಬೇಕಾದ್ರೆ ಫ್ಲೈಟು ಹೋಗೋದನ್ನು ನೋಡಿದ್ದಾರೆ ಮತ್ತು ಅದು ಬರ್ತಾ ಕಡಿಮೆ ಎತ್ತರದಲ್ಲಿ ಹಾರ್ತಾ ಗ್ರ್ಯಾಜುವಲಿ ಯೂ ಟರ್ನ ತೊಗೊಂಡು ಅವರು ಲ್ಯಾಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಅವರು ಏನು ಈ ಟ್ರ್ಯಾಕ್ಟರ್ಸ್ಗಳ ಮೇಲೆ ಕಬ್ಬು ಒತ್ತುತ್ತಾ ಇದ್ದರು, ಅದು ಮೇಲುಗಡೆಯಿಂದನೇ ಹಾಯ್ದು ಬಂತು ಅಂತಂದೇಳಿ ಪ್ರತ್ಯಕ್ಷದರ್ಶಿಗಳನ್ನು ಕೂಡ ನೋಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಇಲ್ಲೇ ಇದ್ದಂಥ ಜನರು ಬಿದ್ದಾದ ತಕ್ಷಣವೇ ಅದರಲ್ಲಿರುವಂಥ ಒಬ್ಬ ವ್ಯಕ್ತಿ ಎದ್ದು ಹೊರಗಡೆ ಬರ್ತಾರೆ ಅಂತಂತ ಹೇಳಿದರು. ಮತ್ತು ಅವ್ರಿಗೆ ಏನು ಪ್ರಥಮೋಪಚಾರ ಮಾಡಬೇಕು ಇಲ್ಲಿದ್ದಂತಹ ಕಬ್ಬು ಕಟಾವಿನ ಮಾಡುವಂಥ ಜನರು ಮತ್ತು ಇಲ್ಲಿನ ಲೋಕಲ್ ರೈತರು ಅವ್ರಿಗೆ ಮಾಡಿದ್ದಾರೆ. ಮತ್ತು ಇನ್ನೊಬ್ಬ ವ್ಯಕ್ತಿ ಒಳಗಡೆ ಇದ್ದಾನೆ ಅಂತ ಮೇಲೆ ಅವರೇ ಕೂಡ ಅವನನ್ನು ಕೂಡ ರೆಸ್ಕ್ಯೂ ಮಾಡಿ ಅವನನ್ನು ಮತ್ತೆ ಆ್ಯಂಬುಲೆನ್ಸ್ ಇದರಲ್ಲಿ ಆಸ್ಪತ್ರೆಗೆ ಕಳಿಸ್ಕೊಟ್ಟಿದ್ದಾರೆ. ಈಗ ಪ್ರಾಥಮಿಕ ಮಾಹಿತಿ ಆಧಾರದ ಮೇಲೆ ಇಬ್ಬರು ಕೂಡ ದೇ ಆರ್ ಔಟ್ ಆಫ್ ಡೇಂಜರ್ ಆ್ಯಂಡ್ ದೇ ಆರ್ ಟೇಕಿಂಗ್ ಟ್ರೀಟ್ಮೆಂಟು. ಯಾವುದೇ ರೀತಿಯಂಥ ಜೀವಕ್ಕೆ ಯಾವುದೇ ರೀತಿಯಂಥ ಅಪಾಯ ಇಲ್ಲ ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಮತ್ತು ಕಲಬುರಗಿ ಎರಡೂ ಏರ್ಪೋರ್ಟ್ ಏನಿದೆ ಅಲ್ಲಿದ್ದಂತಹ ಕನ್ಸರ್ನ್ ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಮತ್ತು ಅಲ್ಲಿಂದ DGCAಗೂ ಕೂಡ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಏನಿರುತ್ತೆ ಅವ್ರಿಗೂ ಕೂಡ ಕಮ್ಯುನಿಕೇಟ್ ಮಾಡಿದ್ದಾರೆ. ಹೈದರಾಬಾದಿಂದ ಟೀಮು ಬರುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಕೂಡ ಇದನ್ನು ಏನು ಇಂಪ್ಯಾಕ್ಟ್ ಫೀಲ್ಡ್ ಏನಿದೆ ಅದನ್ನು ಕಾರ್ಡನ್ ಮಾಡಿ ಪೊಲೀಸ್ ಪ್ರೊಟೆಕ್ಷನ್ ಮತ್ತು ಫೈರ್ ಇಂಜನ್ನು ಕೂಡ ಇಲ್ಲಿರುತ್ತೆ. ಥ್ಯಾಂಕ್ ಯು.